ವಾರಣಾಸಿಯಲ್ಲಿ ಜನಪ್ರಿಯವಾದಂತಹ ಪಾನೀಯ ಲಸ್ಸಿ. ಎಷ್ಟು ಚೆನ್ನಾಗಿ ಇರುತ್ತೆ ಅಂದರೆ ಟೇಸ್ಟು. ಯಾವ ರೋಡ್ಗೆ ಹೋದರೂ ನಮಗೆ ಈ ಲಸ್ಸಿ ಸಿಗುತ್ತೆ. ನಮ್ಮ ಪುರಾತನ ನಗರಿ ಕಾಶಿಯಲ್ಲಿ ತುಂಬ ಹಾಲಿನ ಉತ್ಪನ್ನಗಳು ತುಂಬ ಸಿಗುತ್ತೆ. ಇಲ್ಲಿ ನೋಡಿ ಲಸ್ಸಿ ಹೇಗೆ ತಯಾರು ಮಾಡ್ತಾ ಇದ್ದಾರಂತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ವಾರಣಾಸಿಗೆ ಹೋದಾಗ ಇದನ್ನು ಟೇಸ್ಟ್ ಮಾಡೋದನ್ನು ಮರಿಬೇಡಿ. ಲಸ್ಸಿ, ಮಲೈಯೋ, ವಿಂಟರ್ ಸೀಸನಲ್ಲಿ ಹೋದರೆ ಮಲೈಯೋ ಸಿಗುತ್ತೆ. ನಾನು ಒಂದು ಚಿಕ್ಕದೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ಮಲೈಯೋದು. ಬಟ್ ರೆಡಿ ಮಾಡೋದು ಮಾಡಿಲ್ಲ, ರೆಡಿ ಕೊಟ್ಟಿರೋದು ಮಾಡಿದ್ದೀನಿ. ಅದು ವಿಂಟರ್ ಸೀಸನಲ್ಲಿ ಮಾತ್ರ ಸಿಗುತ್ತೆ ಮಲೈಯೋ. ಚಾಟ್ಸು, ಮಲೈಯೋ, ಲಸ್ಸಿ, ಹಾಲಿನಿಂದ ಮಾಡಿರೋಂತಹ ಉತ್ಪನ್ನಗಳು ತುಂಬ ಫೇಮಸ್ಸು ವಾರಣಾಸಿಯಲ್ಲಿ. ನೀವು ಹೋದರೆ ಟೇಸ್ಟ್ ಮಾಡೋದನ್ನು ಮರಿಬೇಡಿ. ಸೂಪರಾಗಿರುವಂತಹ ಲಸ್ಸಿ. ಏನು ಯಾವ ಫ್ಲೇವರ್ ಬೇಕು ನಿಮಗೆ, ಆ ಫ್ಲೇವರಲ್ಲಿ ಲಸ್ಸಿ ಸಿಗುತ್ತೆ. ಮತ್ತು ರಬ್ಡಿ ವಿತ್ ಲಸ್ಸಿ ಕೂಡ ಸಿಗುತ್ತೆ, ವಿತೌಟ್ ರಬ್ಡಿ ಕೂಡ ಸಿಗುತ್ತೆ. ರಬ್ಡಿ ಅಂದರೆ ಹಾಲಿನ ಮೇಲಿನ ಕೆನೆಯನ್ನು ಹಾಕ್ಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ. ನಾನು ಟೇಸ್ಟ್ ಮಾಡಿದೆ. ನಾವು 2 ದಿವಸ ಕಾಶಿಯಲ್ಲಿ ಅಂದರೆ ವಾರಣಾಸಿನಲ್ಲಿ ತುಂಬ ಇದನ್ನೇ ಎಕ್ಸ್ಪ್ಲೋರ್ ಮಾಡಿದ್ವಿ. ಫುಲ್ ವಾರಣಾಸಿನ ಸುತ್ತಾಡಿದ್ದೀವಿ. ರೋಡಲ್ಲಿ ಏನೇನು ಸಿಗುತ್ತೆ ಅಂತೆಲ್ಲ ನೋಡಿದ್ದೀವಿ. ಎಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಟೇಸ್ಟ್ ಮಾಡಿ ಬನ್ನಿ ಅಂತ ಹೇಳ್ತಾ, ಇದು ನನ್ನ ಭಾರತ, ಇದು ನನ್ನ ಭಾರತ, ಇದು ನನ್ನ ಭಾರತದ ತಿನಿಸು ಪಾನೀಯ. ಆಶಾ ಎಲ್ಲೋದ್ರು? ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಸ್ವೀಟ್ ಲಸ್ಸಿ ये नमकीन वाला है, कितना हुआ भैया? हाँ 160. ओके, ये नमकीन वाला लड्डू.